ಗಾನ ಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿದ್ದಾರೆ. ಕಾಲು ನೋವಿಗೆ ಚಿಕಿತ್ಸೆ ಪಡೆಯೋದಕ್ಕೆ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ ಸುಮಾರು 1:50ಕ್ಕೆ ಆಸ್ಪತ್ರೆಗೆ ಗಾಯಕಿ ಎಸ್ ಜಾನಕಿ ಅವರು ಬಂದಿದ್ದರು. ಇನ್ಫೆಕ್ಷನ್ ಹೆಚ್ಚಾದ ಕಾರಣ ಆಸ್ಪತ್ರೆಯಲ್ಲಿ ಜಾನಕಮ್ಮರಿಗೆ ಚಿಕಿತ್ಸೆ ನಡೀತಾ ಇತ್ತು. ಸಂಜೆ ಸುಮಾರು 7:30ರ ಸುಮಾರಿಗೆ ಅವರು ಕೊನೆಯುಸಿರೆಳೆದಿದ್ದಾರೆ. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರ್ತಕ್ಕಂಥ ಎಸ್ ಜಾನಕಮ್ಮನವರು ಅವರ ಒಂದು ನಿಧನಕ್ಕೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಒಬ್ಬ ಗಾಯಕಿ ತನ್ನ ಧ್ವನಿಯಿಂದ ಲಕ್ಷಾಂತರ ಜನರನ್ನ ನಗಿಸಿದ್ಲು, ಅಳಿಸಿದ್ಲು, ಪ್ರೀತಿಸೋದನ್ನ ಕಲಿಸಿದ್ಲು, ತಾಯಿಯ ಮಮತೆಯನ್ನ ಹಾಡಿದ್ಲು, ಭಕ್ತಿಯನ್ನ ಹಾಡಿದ್ಲು, ಬದುಕಿನ ಎಲ್ಲಾ ಭಾವನೆಗಳಿಗೂ ತನ್ನ ಧ್ವನಿಯನ್ನೇ ಕೊಟ್ಲು. ಆ ಧ್ವನಿ ಇವತ್ತು ಮೌನ ಆಗಿದೆ. ದಕ್ಷಿಣ ಭಾರತದ ಕೋಗಿಲೆ, ಸ್ವರ ಸರಸ್ವತಿ ಎಸ್ ಜಾನಕಿ ಅಮ್ಮ ಇವತ್ತು ನಮ್ಮೊಂದಿಗಿಲ್ಲ. ಸುಮಾರು 48,000ಕ್ಕೂ ಹೆಚ್ಚು ಹಾಡುಗಳನ್ನ ಎಸ್ ಜಾನಕಮ್ಮನವರು ಆಡಿದ್ರು.